ಸರ್ ಒಂದ್ ಕಡೆ ಏನಂತಂದ್ರೆ ಯಾವುದೇ ಒಂದು ಕಾನೂನು ಉಲ್ಲಂಘನೆ ಆದ್ರೆ ಅದಕ್ಕೆ ಆದಂತ ಸೆಕ್ಷನ್ ಇರುತ್ತೆ. ಇಲ್ಲಿ ಕರವೇ ಕಾರ್ಯಕರ್ತರ ಮೇಲೆ ಬೇರೆ ಬೇರೆ ಸೆಕ್ಷನ್ ಅದಕ್ಕೆ ಸಂಬಂಧನೇ ಇರಲ್ಲ ಆ ಒಂದು ಸೆಕ್ಷನ್ ಅಲ್ಲಿ ಕೇಸ್ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಅಂದ್ರೆ ಇವಾಗ ಒಂದ್ ಕಡೆ ಪವನ್ ಕಲ್ಯಾಣ್ ಯಾರೋ ಬೇರೆ ರಾಜ್ಯದ ನಟನ ಒಂದು ಚಿತ್ರ ರಿಲೀಸ್ ಆಗುತ್ತೆ, ಅವಾಗ ಮಚ್ಚು ಲಾಂಗ್ ಹಿಡ್ಕೊಂಡು ಅವರು ವಿಡಿಯೋ ಎಲ್ಲ ಮಾಡ್ತಾರೆ. ಆ ತರ ಒಂದು ಕೇಸ್ ಹಾಕೋದನ್ನ ಇಲ್ಲಿ ಕರವೇ ಕಾರ್ಯಕರ್ತರ ಮೇಲೆ ಆಗ್ತಾ ಇದ್ದಾರೆ. ಹೌದು, ಇವತ್ತು ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಒಬ್ಬ ಉಪಮುಖ್ಯಮಂತ್ರಿ, ಅವನ ಸಿನಿಮಾ ಇಲ್ಲಿ ರಿಲೀಸ್ ಆದರೆ ಅವನ ಅಭಿಮಾನಿಗಳು, ಅವನ ದುರಾಭಿಮಾನಿಗಳು ಆ ಸಿನಿಮಾ ಥಿಯೇಟರ್ ಮುಂದೆ DJ ಹಾಕೊಂಡು ಸಾರ್ವಜನಿಕವಾಗಿ ತೆಲುಗು ಹಾಡುಗಳ ಹಾಕೊಂಡು ಕುಣಿದು ಕುಪ್ಪಳಿಸ್ತಾರೆ. ಅಲ್ಲಿ ಯಾರಾದ್ರೂ ಪ್ರತಿಭಟನೆ ಕನ್ನಡದವ್ರು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಡ್ವಾನ್ಸ್ ಆಗಿ ಲಾಂಗು ಮಚ್ಚಿಗಳನ್ನು ಪ್ರದರ್ಶನ ಮಾಡ್ತಾರೆ. ಅದು ಎಲ್ಲ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಸುದ್ದಿ. ಆ ಲಾಂಗು ಮಚ್ಚಿಗಳನ್ನು ಪ್ರದರ್ಶನ ಮಾಡುವಂತ ಪುಂಡ್ರು ಪೋಖ್ರಿಗಳನ್ನು ಬಿಟ್ಟು ಕನ್ನಡಕ್ಕಾಗಿ ಹೋರಾಟ ಮಾಡುವ ಕನ್ನಡದ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ್ದು ಮುಕದ್ದಮೆ ಹಾಕಿ ಜೈಲಿಗೆ ಕಳಿಸ್ತಾರೆ. ಅಂದ್ರೆ ಈ ಸರ್ಕಾರದ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ, ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಈ ನೆಲದ ಕನ್ನಡಿಗರನ್ನ ಗೌರವಿಸುತ್ತೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಆ ಪಂಡ್ರು ಪೋಖ್ರಿಗಳು ವೀರಾವೇಶದಿಂದ ಧಾರಾಳವಾಗಿ ಓಡಾಡ್ತಾರೆ. ಆದರೆ ನನ್ನ ಭಾಷೆ ಉಳಿಬೇಕು, ನನ್ನ ಭಾಷೆಯ ಮೇಲೆ ಯಾವುದೋ ಹಿಂದಿಯ ದಬ್ಬಾಳಿಕೆ ಏರಿಕೆ ಆಗುತ್ತೆ ಅಂತ ಹೇಳಿ ಹೋರಾಟ ಮಾಡಿದವ್ರ ಮೇಲೆ ಏನೆಲ್ಲ ಹಾಕಬಾರ್ದು ಕೇಸ್ಗಳು ಹಾಕಿ ಇವ್ರನ್ನ ಜೈಲಿಗೆ ಕಳಿಸಿ ಇವ್ರ ಧ್ವನಿ ಅಡಗಿಸ್ಬೇಕು ಅಂತ ಹುನ್ನಾರ ಮಾಡ್ತಿರಲ್ಲ. ನಿಮ್ಮ ಸರ್ಕಾರದ ವ್ಯವಸ್ಥೆಗೆ ನಿಮಗೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗಲ್ಲ. ನಿಮಗೆ ನಾಚಿಕೆ ಆಗಬೇಕು. ನಿಮಗಿರಬೇಕಾದ ಪ್ರೀತಿ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ನಾವು ಯಾತಕ್ಕೆ? ನಮ್ಮ ಭಾಷೆಯನ್ನು ಉಳಿಸ್ತಾರೆ, ನಮ್ಮ ನೆಲಜಲಗಳನ್ನು ಉಳಿಸ್ತಾರೆ, ಕನ್ನಡಿಗರ ಬದುಕನ್ನು ಹಸನಗೊಳಿಸ್ತಾರೆ ಅಂತ ನಾವು ನಿಮ್ಮನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ತು, ವಿಧಾನ ಪರಿಷತ್ತಿಗೆ ಕಳಿಸ್ತು, ಮತ್ತೆ ನಿಮ್ಮನ್ನ ಸಂಸತ್ತಿಗೆ ಕಳಿಸ್ತು. ನೀವ್ಯಾರು ಕನ್ನಡಿಗರ ಪರವಾಗಿಲ್ಲ, ಕನ್ನಡದ ಭಾಷೆಯ ಪರವಾಗಿಲ್ಲ, ಕನ್ನಡದ ನೆಲಜಲದ ಪರವಾಗಿಲ್ಲ, ಬರೇ ಡೊಂಗಿ ಪ್ರಚಾರ ತಗೋತೀರಿ ಕನ್ನಡದ ವಿಚಾರದಲ್ಲಿ ಅಂತೇಳಿ ನನಗನ್ನಿಸ್ತಾ ಇದೆ. ಇಂಥ ಕೆಟ್ಟ ರಾಜಕಾರಣಿಗಳನ್ನ ಕನ್ನಡಿಗರು ಬೀದಿಲಿ ಹಾದಿಲಿ ನಿಂತ್ಕೊಂಡು ಕೇಳದೆ ಹೋದ್ರೆ ಇವ್ರು ಯಾವತ್ತೂ ಕನ್ನಡಿಗ ಕರ್ನಾಟಕವನ್ನು ಉಳಿಸಲ್ಲ ಅನ್ನೋದನ್ನ ನಮ್ಮ ಕನ್ನಡದ ಮಕ್ಕಳು ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೇದು ಅಂತ ಅನಿಸುತ್ತೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಈ ವ್ಯವಸ್ಥೆಯ ಬಗ್ಗೆ ನೀವು ಬಂಡಿ ಹೇಳಲಿಲ್ಲ ಅಂದರೆ, ದಂಗೆ ಹೇಳಲಿಲ್ಲ ಅಂದರೆ ನಾಳೆ ನಿಮ್ಮ ಕನ್ನಡ ಉಳಿಯಲ್ಲ, ಕನ್ನಡಿಗ ಉಳಿಯಲ್ಲ, ಕರ್ನಾಟಕ ಉಳಿಯಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ BJP, ಕಾಂಗ್ರೆಸ್, JDSನವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಕನ್ನಡ ರಕ್ಷಣೆ ಮಾಡ್ತಾರೆ ಅಂತ ಅಂದರೆ ಅವರಿಗೆ ಯಾವ ಕಾಳಜಿ, ಕನ್ನಡದ ಪ್ರೀತಿ ಕಾಳಜಿ ಇಲ್ಲ. ಅವರ ಕಾಳಜಿ ಹಣ, ಆಸ್ತಿ, ಅಧಿಕಾರ. ಅವರ ಕಾಳಜಿ ಬಂಡವಾಳಶಾಹಿಗಳ ಪರವಾಗಿ, ನಮ್ಮಂಥ ಬಡಪಾಯಿ ಹೋರಾಟಗಾರರ ಪರವಾಗಿ ಕರ್ನಾಟಕದ ಯಾವುದೇ ರಾಜಕಾರಣಿಗಳು ಇಲ್ಲ ಅನ್ನೋದು ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಎಲ್ಲ ರಾಜಕಾರಣಿಗಳ ಬ್ಲಡ್ ಗ್ರೂಪ್ ಒಂದೇ ಅಂತ. ಕರವೇ ಕಾರ್ಯಕರ್ತರು ಇಂತಹ ನೂರಾರು ಕೇಸ್ಗಳನ್ನ ಹಾಕ್ಸ್ಕೊಂಡಿದ್ದಾರೆ. ಇದು ಯಾವುದು ನಮಗೆ ಲೆಕ್ಕೆಲ್ಲ, ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಒಂದು ಮಾತು ಹೇಳಿದ್ರಿ ಸರ್. ಮುಂದಿನ ನಡೆ ಏನು ಸರ್ ನಿಮ್ದು? ಇಂಥ ವ್ಯವಸ್ಥೆಯ ವಿರುದ್ಧ ಕರ್ನಾಟಕದ ಕನ್ನಡಿಗರು ದಂಗೆ ಹೇಳಬೇಕು ಅಂತ ಕರೆ ಕೊಡ್ತೀನಿ. ಇಂಥ ವ್ಯವಸ್ಥೆಯನ್ನು ಖಂಡಿಸುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು ಅಂತ ಕರೆ ಕೊಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ನೀವೆಷ್ಟೇ ಜನ ತಗೊಂಡು ಜೈಲಿಗೆ ಇಟ್ಟರು, ಕರವೇ ಕಾರ್ಯಕರ್ತರು ಬೀದಿ ನಿಂತು ಇಂಥದ ಕ್ರಮವನ್ನು ಖಂಡಿಸ್ತೀವಿ, ಇಂಥ ಕೆಟ್ಟ ವ್ಯವಸ್ಥೆಯನ್ನು ಖಂಡಿಸ್ತೀವಿ. ಇಂಥದಕ್ಕೆ ನಾವು ಯಾವತ್ತೂ ಜೈಲು ಕೇಸಿಗೆ ಅಂಜೋ ಮಕ್ಕಳಲ್ಲ ಅನ್ನುವ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ. ಹಾಗೆ ಕನ್ನಡಿಗರು ಸಹ ಇಂಥ ವ್ಯವಸ್ಥೆಗಳನ್ನ ಸಹಿಸ್ಕೊಂಡು ಕುತ್ಕೋಬೇಡಿ, ಇಂಥ ವ್ಯವಸ್ಥೆಗಳ ವಿರುದ್ಧ ದಂಗೆ ಹೇಳಬೇಕು ಅಂತ ಕರೆ ಕೊಡ್ತೀನಿ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ತೀರ್ಥಸ್ವಾಮಿ, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.